ಯಲ್ಲಿ ಈ ಸಿಲಿಂಡರ್ಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಹೀಗಿರುವಾಗ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಈ ಕುರಿತಾಗಿ ಮಾತಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ನಮ್ಗೆ ಅವಕಾಶವೇ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತೇಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಗ್ಯಾಸ್ ಟ್ರಬಲ್ ಇದೆ, ಇದ್ರ ನಡುವೆ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಚರ್ಚೆ ಮಾಡಬೇಕು. ಇವತ್ತಿನವರೆಗೂ ಕೂಡ ಚರ್ಚೆ ಮಾಡೋಕೆ ಅವಕಾಶವೇ ಕೊಡುತ್ತಿಲ್ಲ ನಮಗೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹಿಂಗಂತ ಹೇಳಿದ್ದಾರೆ. ಗ್ಯಾಸ್ ಟ್ರಬಲ್ ನಡುವೆ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು ಇಂಡಿಯಾ ಒಕ್ಕೂಟದ ಎಂಪಿಗಳ ಮೇಲೆ ನೇರ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ರಾಜ್ಯದ ಸಂಬಂಧ ಈಗ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ಇದನ್ನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು ಗ್ಯಾಸ್ ತೊಂದರೆಯಾಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ ಅಂತ ಮಾತಾಡ್ತೀನಿ. ಆಮೇಲೆ ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿನೊಳಗೆ ಮಾತಾಡ್ತಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಿ ಅಸೆಂಬ್ಲಿಲಿ ಈ ವಿಚಾರನ ತೆಗಿದ್ವಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀನಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನ್ ಮಾಡಿದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡೋದು ಸರಿ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡಿದಾಗ ಆಗ್ತದೆ. ನನಗೆ ಅಟ್ಯಾಕ್ ಮಾಡಕ್ಕೆ ಇಷ್ಟ ಇಲ್ಲ. ಸೊಲ್ಯೂಷನ್ ಅವರೇ ಹೇಳಿ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ವಹಿಸೋದು ಬೇಡ ಅಂತ ನನಗೆ ಗ್ಯಾಸ್ ಬೆಲೆ ಯಲ್ಲಿ ಈ ಸಿಲಿಂಡರ್ಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಹೀಗಿರುವಾಗ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಈ ಕುರಿತಾಗಿ ಮಾತಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ನಮ್ಗೆ ಅವಕಾಶವೇ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತೇಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಗ್ಯಾಸ್ ಟ್ರಬಲ್ ಇದೆ, ಇದ್ರ ನಡುವೆ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಚರ್ಚೆ ಮಾಡಬೇಕು. ಇವತ್ತಿನವರೆಗೂ ಕೂಡ ಚರ್ಚೆ ಮಾಡೋಕೆ ಅವಕಾಶವೇ ಕೊಡುತ್ತಿಲ್ಲ ನಮಗೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹಿಂಗಂತ ಹೇಳಿದ್ದಾರೆ. ಗ್ಯಾಸ್ ಟ್ರಬಲ್ ನಡುವೆ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು ಇಂಡಿಯಾ ಒಕ್ಕೂಟದ ಎಂಪಿಗಳ ಮೇಲೆ ನೇರ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ರಾಜ್ಯದ ಸಂಬಂಧ ಈಗ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ಇದನ್ನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು ಗ್ಯಾಸ್ ತೊಂದರೆಯಾಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ ಅಂತ ಮಾತಾಡ್ತೀನಿ. ಆಮೇಲೆ ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿನೊಳಗೆ ಮಾತಾಡ್ತಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಿ ಅಸೆಂಬ್ಲಿಲಿ ಈ ವಿಚಾರನ ತೆಗಿದ್ವಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀನಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನ್ ಮಾಡಿದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡೋದು ಸರಿ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡಿದಾಗ ಆಗ್ತದೆ. ನನಗೆ ಅಟ್ಯಾಕ್ ಮಾಡಕ್ಕೆ ಇಷ್ಟ ಇಲ್ಲ. ಸೊಲ್ಯೂಷನ್ ಅವರೇ ಹೇಳಿ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ವಹಿಸೋದು ಬೇಡ ಅಂತ ನನಗೆ ಗ್ಯಾಸ್ ಬೆಲೆ ಯಲ್ಲಿ ಈ ಸಿಲಿಂಡರ್ಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಹೀಗಿರುವಾಗ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಈ ಕುರಿತಾಗಿ ಮಾತಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ನಮ್ಗೆ ಅವಕಾಶವೇ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತೇಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಗ್ಯಾಸ್ ಟ್ರಬಲ್ ಇದೆ, ಇದ್ರ ನಡುವೆ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಚರ್ಚೆ ಮಾಡಬೇಕು.
ಇವತ್ತಿನವರೆಗೂ ಕೂಡ ಚರ್ಚೆ ಮಾಡೋಕೆ ಅವಕಾಶವೇ ಕೊಡುತ್ತಿಲ್ಲ ನಮಗೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹಿಂಗಂತ ಹೇಳಿದ್ದಾರೆ. ಗ್ಯಾಸ್ ಟ್ರಬಲ್ ನಡುವೆ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತು ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು ಇಂಡಿಯಾ ಒಕ್ಕೂಟದ ಎಂಪಿಗಳ ಮೇಲೆ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ರಾಜ್ಯದ ಸಂಬಂಧ ನಿಯರ್ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ರು ಮಾತಾಡ್ತಾರೆ. ಈ ಗ್ಯಾಸ್ ಬೆಲೆದು ಗ್ಯಾಸ್ ತೊಂದರಾಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡ್ರಿ. ಎಲ್ಲದಕ್ಕೂ ಧ್ವನಿ ಇರ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಇರ್ತಾರೆ ಅಂತ ಮಾತಾಡ್ತಾರೆ. ಆಮೇಲೆ ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿನೊಳಗೆ ಮಾತಾಡ್ತಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಿ ಅಸೆಂಬ್ಲಿಯಲ್ಲಿ ಈ ವಿಚಾರನ ತೆಗೆದ್ವಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀನಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನ್ ಮಾಡಿದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಹೆಸರು ನಾನು ಡಿಸ್ಟರ್ಬ್ ಮಾಡೋದು ಸರಿ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡ್ದಂಗೆ ಆಗ್ತದೆ. ನನಗೆ ಅಟ್ಯಾಕ್ ಮಾಡೋಕೆ ಇಷ್ಟ ಇದೆ. ಸೊಲ್ಯೂಷನ್ ಅವರೇ ಹೇಳಿ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ವಹಿಸೋದು ಬೇಡ ಅಂತ ನನಗೆ ಗೊತ್ತಿಲ್ಲ. ಸರ್, ಗ್ಯಾಸ್ ಬೆಲೆ ಈ ಸಿಲಿಂಡರ್ಗಾಗಿ, ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಹೀಗಿರುವಾಗ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಈ ಕುರಿತಾಗಿ ಮಾತಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ನಮ್ಗೆ ಅವಕಾಶವೇ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತೇಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಗ್ಯಾಸ್ ಟ್ರಬಲ್ ಇದೆ, ಇದ್ರ ನಡುವೆ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಚರ್ಚೆ ಮಾಡಬೇಕು. ಇವತ್ತಿನವರೆಗೂ ಕೂಡ ಚರ್ಚೆ ಮಾಡೋಕೆ ಅವಕಾಶವೇ ಕೊಡುತ್ತಿಲ್ಲ ನಮಗೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹಿಂಗಂತ ಹೇಳಿದ್ದಾರೆ. ಗ್ಯಾಸ್ ಟ್ರಬಲ್ ನಡುವೆ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತು ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು ಇಂಡಿಯಾ ಒಕ್ಕೂಟದ ಎಂಪಿಗಳ ಮೇಲೆ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ರಾಜ್ಯದ ಸಂಬಂಧ ನಿಯರ್ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ರು ಮಾತಾಡ್ತಾರೆ. ಈ ಗ್ಯಾಸ್ ಬೆಲೆದು ಗ್ಯಾಸ್ ತೊಂದರಾಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡ್ರಿ. ಎಲ್ಲದಕ್ಕೂ ಧ್ವನಿ ಇರ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಇರ್ತಾರೆ ಅಂತ ಮಾತಾಡ್ತೀನಿ. ಆಮೇಲೆ ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿನೊಳಗೆ ಮಾತಾಡ್ತಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಿ ಅಸೆಂಬ್ಲಿಯಲ್ಲಿ ಈ ವಿಚಾರನ ತೆಗೆದ್ವಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀನಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನ್ ಮಾಡಿದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಹೆಸರು ನಾನು ಡಿಸ್ಟರ್ಬ್ ಮಾಡೋದು ಸರಿ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡ್ದಂಗೆ ಆಗ್ತದೆ. ನನಗೆ ಅಟ್ಯಾಕ್ ಮಾಡೋಕೆ ಇಷ್ಟ ಇದೆ. ಸೊಲ್ಯೂಷನ್ ಅವರೇ ಹೇಳಿ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ವಹಿಸೋದು ಬೇಡ ಅಂತ ನನಗೆ ಗೊತ್ತಿಲ್ಲ. ಸರ್, ಗ್ಯಾಸ್ ಬೆಲೆ